ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಮ್ಮ ಜಿಮ್ ರವಿ ಅವರು ಬಾಡಿ ಬಿಲ್ಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಬಾಸ್ಕೆಟ್ಬಾಲಲ್ಲಿ ನ್ಯಾಷನಲ್ ಲೆವೆಲ್ವರೆಗೂ ಹೋಗಿರ್ತಾರೆ. ಬಟ್ ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೊಂದು ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ ಏನಾಯಿತು, ಆ ರೋಚಕ ಕತೆ ಏನು, ಹಾಗೆ ಆ ಜರ್ನಿ ಬಾಡಿ ಬಿಲ್ಡಿಂಗಿಗೆ ಹೇಗೆ ಲೀಟ್ ಆಯಿತು, ಎಲ್ಲದನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಎನರ್ಜೆಟಿಕ್ ಆಗಿ ಬಂದಿದ್ದೀರಾ. ಓಕೆ ಸರ್, 108 ಜನನ್ನ ನೀವು ಕಾಶಿಗೆ ಕರ್ಕೊಂಡು ಹೋದ್ರಿ ಅಂತ ನಾವು ಕೇಳ್ಪಟ್ವಿ. ಅದು ನೀವೇ ಇನಿಷಿಯೇಟಿವ್ ತಗೊಂಡು ಅಷ್ಟೊಂದು ಜನನ ಕರ್ಕೊಂಡು ಹೋಗಿದ್ದೆ ಏನಕ್ಕೆ ಅಂತ ತಿಳ್ಕೊಬೋದಾ? ನಾನು ತುಂಬ ಪ್ರೀತಿ ಪಡೋ ನನ್ನ ತಾಯಿ, ನನ್ನ ದೇವರು, ನನ್ನ ಆರಾಧ್ಯ, ನಡೆದಾಡೋ ದೇವರು ತಪ್ಪಾಗಲ್ಲ, ನನ್ನ ತಾಯಿ ಸೀತಮ್ಮ ಅಂತ. ಅವರು ತೀರ್ಕೊಂಬಿಟ್ಟಿರ್ತಾರೆ. ನನಗೆ ಅವಾಗ ಬೆಂಗಳೂರು ಇನ್ಕಮ್ ಟ್ಯಾಕ್ಸಲ್ಲಿ ಕೆಲಸ ಸಿಕ್ಕಿ ಇರ್ತದೆ. ಸೊ ನಮ್ಮ ತಾಯಿ ತೀರ್ಕೊಂಬಿಡ್ತಾರೆ. ತೀರ್ಕೊಂಡು ಒಂದು 6 ಮಂತ್ಗೆ ನಮ್ಮ ಅಪ್ಪ ಬರ್ತಾರೆ. ಅಸ್ಥಿ ತೊಗೊಂಡು ಕಾಶಿಗೆ ಹೋಗೋಣ ಬಾ, ಬಿಟ್ಟು ಬರೋಣ ಅಂತ. ಅವಾಗ ನಾನು ಹೇಳ್ತೀನಿ, ನನ್ನ ದುಡ್ಡಿರಲ್ಲ, ನನಗೂ ಪ್ರಾಬ್ಲಮ್ ಇರ್ತದಲ್ವ. ಹೌದು ಹೌದು. ಸೊ ನಮ್ಮ ಅಪ್ಪನಿಗೆ ಸುಳ್ಳು ಹೇಳಿ ಕಳಿಸ್ಬಿಡ್ತೀನಿ, ಅಪ್ಪ ನೆಕ್ಸ್ಟ್ ಮಂತ್ ಹೋಗೋಣ ಹೋಗಪ್ಪ ಅಂತ ಕಳಿಸ್ಬಿಡ್ತೀನಿ. ನಮ್ಮಪ್ಪ ಹೊಟ್ಟೋಗ್ತಾರೆ ವಾಪಸ್. ಮತ್ತೆ ವಾಪಸ್ 1 ತಿಂಗಳ ಮೇಲೆ ಬರ್ತಾರೆ. ಅಪ್ಪ ಅಸ್ಥಿ ತೊಗೊಂಡು ಬಾರೋ, ಕಾಶಿಲಿ ಬಿಟ್ಟು ಬರೋಣ, ನಿಮ್ಮ ಅಮ್ಮನ ಆಸೆ ಹಂಗೆ ಹಿಂಗೆ ಅಂತ. ಮತ್ತೆ ದುಡ್ಡಿರಲ್ಲ, ಸುಳ್ಳು ಹೇಳ್ತೀನಿ, ಬೈದು ಬಿಡ್ತೀನಿ. ಯಾಕಪ್ಪ ಹಿಂಸೆ ಕೊಡ್ತೀವಿ, ಹೋಗಪ್ಪ ನೆಕ್ಸ್ಟ್ ಮಂತ್ ಬಿಟ್ಟರೆ ಇದು 6 ತಿಂಗಳು ಟೈಮ್ ಇರ್ತದೆ, 1 ವರ್ಷ ಟೈಮ್ ಇರ್ತದೆ, ಬಿಟ್ಟು ಬರೋದು ಅಂತ ಬೈದು ಬಿಡ್ತೀನಿ. ನಮ್ಮಪ್ಪ ಹತ್ತು ಬಿಡ್ತಾರೆ. ಹತ್ತಿದ ತಕ್ಷಣ ಆ ನೋವು ತಡಿಲಾರ್ದೆ ಏನು ಮಾಡ್ತೀನಿ, ನಮ್ಮ ಅಪ್ಪನ ಸಮಾಧಾನ ಮಾಡೋಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀನಿ. ಅಪ್ಪ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದೆ, ಕರ್ಕೊಂಡು ಹೋಗ್ತೀನಿ, ನಿನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ, ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ, ಏನಂತ ಅಂತ ಆಸೆ ಹುಟ್ಟಿಸ್ತೀನಿ. ನಮ್ಮಪ್ಪ ಖುಷಿ ಪಡ್ತೀವಿ, ವಿಮಾನದಲ್ಲಿ ಕಾಶಿ ಕರ್ಕೊಂಡು ಹೋಗ್ತೀಯ, ಹ್ಞೂನಪ್ಪ ಏನಪ್ಪ ನೀನು ಅಂತ ಅಂದ್ಬಿಡ್ತೀನಿ. ನಮ್ಮಪ್ಪ ಕೋಲಾರ ಹೋಗ್ತಾರೆ, ನಮ್ಮದು ಕೋಲಾರ ಅಲ್ವಾ. ಹೌದು ಹೌದು ಹೌದು. ನಾನು ಅವಾಗ ಬಚಾವಾದೆ ಅನ್ಕೋತೀನಿ. ನಮ್ಮಪ್ಪ ಏನು ಮಾಡ್ತಾರೆ, ಊರೆಲ್ಲ ಹೇಳ್ಕೊತಾರೆ, ಕೋಲಾರೆಲ್ಲ ನಮ್ಮ ಮಗ ನನ್ನ ಕಾಶಿ ಕರ್ಕೊಂಡು ಹೋಗ್ತಾರೆ, ಫ್ಲೈಟಲ್ಲಿ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾನೆ, ನಾನು ವಿಮಾನದಲ್ಲಿ ಕಾಶಿಗೆ ಹೋಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಬಿಡ್ತಾರೆ. ಅಸ್ಥಿ ಬಿಡಕ್ಕೆ ಹೋಗ್ತಾ ಅಂತ ಹೇಳ್ಕೊಂಬಿಡ್ತಾರೆ. ನನಗೆ ಊರೆಲ್ಲ ಫೋನ್ ಮಾಡಿ, ಏನಪ್ಪ ನಿಮ್ಮ ಅಪ್ಪನ ಕಾಶಿ ಕರ್ಕೊಳ್ತೇ, ನೀನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಿದ್ದೆ, ನೀನು ದೊಡ್ಡ ಮಗ ಹಂಗೆ ಹಿಂಗೆ ಅಂತ. ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಸರಿ ಹೋಗ್ಲಿ ಬಿಡು, ಏನು ಮಾಡೋದು, 1-2 ತಿಂಗಳು ಲೇಟಾಗಿ ಹೋಗುತ್ತೆ. ಸೊ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡ್ತೀನಿ. ಬುಕ್ ಮಾಡಿ ಒಂದು ಸಂಜೆ 6 ಗಂಟೆ ಫೋನ್ ಮಾಡ್ತೀನಿ. ಆಗಸ್ಟ್ ನೆಕ್ಸ್ಟ್ ಮಂತ್ ಬಂದರೆ 1 ತಿಂಗಳು ಆಗುತ್ತೆ. ಆಗಸ್ಟ್ ನಮ್ಮ ಅಪ್ಪನಿಗೆ 5 ಗಂಟೆಗೆ ಫೋನ್ ಮಾಡ್ತೀನಿ. ಅದು ಫೋನ್ ಮಾಡಿ ನಮ್ಮ ಅಕ್ಕ ಫೋನ್ ತೊಗೋತಾರೆ. ಅಪ್ಪನ ಕೊಡಮ್ಮ ಅಂತೀನಿ, ಅಪ್ಪಗೆ ಫೋನ್ ಕೊಡ್ತೀನಿ. ನಮ್ಮ ಅಪ್ಪನಿಗೆ ಹೇಳ್ತೀನಿ, ಅಪ್ಪ ಟಿಕೆಟ್ ರೆಡಿ ಆಗಿದೆ, ಫ್ಲೈಟಲ್ಲಿ ಹೋಗೋಕ್ಕೆ, ಹೊಸ ಬಟ್ಟೆ ಬೆಂಗಳೂರು ಕೊಡಿಸ್ತೀನಿ ಆಯಿತಾ, ನೀನು ತೊಗೊಬೇಡ, ಅಸ್ಥಿ ತೊಗೊಂಡು ಬೆಂಗಳೂರು ಬಂದುಬಿಡು, ಒಂದು 2 ಮುಂಚೆ ಬಟ್ಟೆ ತೊಗೊಂಡ್ಬಿಡು, ನಾನು ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ. ಮತ್ತು 6 ಗಂಟೆಗೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತೀರ್ಕೊಂಡ್ರು ಅಂತ. ನನಗೆ ಅವ್ರನ್ನ ಕಾಶಿಗೆ ಕರ್ಕೊಂಡು ಹೋಗಿಲ್ಲ ಅಂತ ನೋವಿನ, ಅದು ಸತ್ತೋದ್ರಲ್ಲ ಅನ್ನೋ ನೋವಿನ ಜಾಸ್ತಿ, ನನಗೆ ತೀರ್ಕೊಂಬಿಟ್ರೆ ಅಂತ ನೋವು ನನಗೆ ತುಂಬ ಕಾಡ್ಬಿಡ್ತದೆ. ಅವ್ರನ್ನ ಯಾಕೆ ಅದು ಡಿಲೇ ಮಾಡಿದ್ದಕ್ಕೆ ಮತ್ತು ಇವೆಲ್ಲ ಸೇರಿ ನನ್ನ ತುಂಬ ಕಾಡ್ಬಿಡ್ತದೆ. ಅವ್ರು ಕಾಶಿಗೆ ಹೋಗ್ತಾರಲ್ಲ ಅನ್ನೋ ಖುಷಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ಸತ್ತೋದಾಗ ನಾನು ಊರಿಗೆ ಹೋಗ್ತೀನಿ, ಶವ ನೋಡ್ತೀನಿ, ನೋಡಿದ ತಕ್ಷಣ ಮಲಗಿರ್ತಾರೆ. ಅವನು ಪ್ರಮಾಣ ಮಾಡ್ತೀನಿ ಅವಾಗ, ಅಪ್ಪ ನಾನು ಬಡವ, ಈಗ ಸ್ವಲ್ಪ ದುಡ್ಡಿಲ್ಲ ನನ್ನ ಹತ್ರ, ನನಗೆ ಶಕ್ತಿ ಬಂದಾಗ ನಿನ್ನ ಹೆಸ್ರು ಹೇಳಿ ಒಂದು 108 ಜನಕ್ಕೆ ಕಾಶಿಗೆ ಕರ್ಕೊಂಡು ಹೋಗ್ತೀನಪ್ಪ, ಅದೇ ನಾನು ಮಾಡೋ ಒಂದು ದೊಡ್ಡ ಕಾರ್ಯ, ತಪ್ಪಾಗಿದೆ ಕ್ಷಮಿಸು ಅಂತ ನಮ್ಮ ಅಪ್ಪನಿಗೆ ಒಂದು ಕುಂಕುಮ ಇಟ್ಟಿರ್ತಾರೆ, ಅದು ತೊಗೊಂಡು ಇಟ್ಕೊಂಡು ಪ್ರಮಾಣ ಮಾಡಿ ಬಂದುಬಿಡ್ತೀನಿ, ಯಾರಿಗೂ ಹೇಳೋಕ್ಕೋಗಲ್ಲ. ಆ ನೋವು ನನ್ನ ತುಂಬ ಕಾಡ್ಬಿಡ್ತದೆ. ಯಾಕೆಂದರೆ ನನಗೆಲ್ಲ ಶಕ್ತಿ ಎಲ್ಲ ಕೊಟ್ಟಿದ್ದೇನೆ, ನನ್ನನ್ನು ಬೆಳೆಸಿ ತಂದೆ ತಾಯಿಗೆ ಒಂದು ಕಾಶಿ ತೋರ್ಸೋಕ್ಕಾಗಿಲ್ಲ, ಅದನ್ನ ಮಮ್ಮನ ಅಸ್ಥಿ ಬಿಡೋಕ್ಕಾಗಿಲ್ಲ ಅಂತ. ಅದನ್ನು ಅವತ್ತೊಂದು ತೀರ್ಮಾನ ಮಾಡ್ತೀನಿ, 108 ಜನಕ್ಕೆ ಹೆಂಗೆ ಕಾಶಿ ಕರ್ಕೊಂಡು ಹೋಗೋದು, ದುಡ್ಡು ಬೇಕಲ್ವ. ಹೌದು ಹೌದು. ಯಾರ ಹತ್ರ ಸಾಲ ಕೇಳಬಾರ್ದು, ಅದು ಇದು ಅಂದ್ಕೊಂಡು ಒಂದು ಪ್ರಮಾಣ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಏನು ಮಾಡ್ತೀನಿ ಅಂದರೆ, ನಾನು ಅವತ್ತೇ ಬಿಟ್ಬಿಡ್ತೀನಿ, ನಾನು ಹುಡ್ದಬ್ಬ ಮಾಡ್ಕೊಳ್ಳೋಲ್ಲ. ನಾನು ಹುಡ್ದಬ್ಬದಲ್ಲಿ 50,000, 20,000, 30,000 ಖರ್ಚಾಗುತ್ತೆ, ಅದನ್ನು ಉಂಡಿಗೆ ಹಾಕ್ತೀನಿ. ಈ ನಿಮ್ಮನೆ ಮದುವೆ ಕಾರ್ಯಕ್ರಮ ಬರ್ತೀನಿ, ಒಂದು ಬೊಕೆನೋ ಗಿಫ್ಟೋ ಕೊಡಬೇಕು, ನಾನು ಕೊಡೋಲ್ಲ, ಬರಿಗೈಲಿ ಬರ್ತೀನಿ, ಆ ದುಡ್ಡು ಉಂಡಿಗೆ ಹಾಕ್ತೀನಿ. ಓಕೆ. ಹಬ್ಬ ಹರಿದಿನ ಮಾಡ್ಕೊಂಡಾಗ 50,000 ಖರ್ಚಾಗುತ್ತೆ, ಅಲ್ಲಿ 20,000 ಖರ್ಚು ಮಾಡ್ತೀನಿ, ಇನ್ನು 30,000 ಉಂಡಿಗೆ ಹಾಕ್ತೀನಿ. ನಾನು ಸ್ನೇಹಿತರ ಊಟಕ್ಕೆ ಹೋಗ್ತೀವಿ, ನಾನು ಬಿಲ್ ಕೊಡೋಲ್ಲ, ಅವ್ರು ನಾನು ಬೈಕೊಂಡು ಬರೋಲ್ಲ, ಆ ದುಡ್ಡು ತಂದು ಉಂಡಿಗೆ ಹಾಕ್ತೀನಿ. ನಾನು ಸಿನಿಮಾ ಆಕ್ಟ್ರು, ಯಾವುದೋ ಕಾರ್ಯಕ್ರಮ ಕರೀತಾರೆ, ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ, ಅಲ್ಲ ಸ್ವಲ್ಪ ದುಡ್ಡು ಕೊಡ್ತಾರೆ, ಅದನ್ನು ಉಂಡಿಗೆ ಹಾಕ್ತೀನಿ. ಓಕೆ. ಸೊ ಈ ಥರ ಸಮಾಜ ಸೇವೆ ಕೆಲಸ ಮಾಡಿದಾಗೆಲ್ಲ ಸ್ವಲ್ಪ ದುಡ್ಡು ಅದೆಲ್ಲ ಉಂಡಿಗೆ ಹಾಕಿ 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 ಕೂಡು ಮಾಡಿದೆ. ಸೊ ಅದನ್ನು 108 ಜನಕ್ಕೆ ಆಗೋಷ್ಟು ದುಡ್ಡು ಅಂದರೆ ಆಯಿತು. ಸರ್ ಟ್ರೈನಲ್ಲಿ ಕರ್ಕೊಂಡು ಹೋಗಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸರಿ ಎಲ್ಲ 108 ಜನ ಸೆಲೆಕ್ಟ್ ಮಾಡಿದೆ. ತಮಿಳ್ನಾಡು, ಆಂಧ್ರ, ಕರ್ನಾಟಕ, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ತುಮಕೂರು, ಶಿವಮೊಗ್ಗ,
ಎಲ್ಲರೂ ಸೆಲೆಕ್ಟ್ ಮಾಡ್ತೀನಿ. ಯಾರು ಸೆಲೆಕ್ಟ್ ಮಾಡ್ತೀನಿ ಅಂತಂದರೆ ಮೊದಲೊಂದು ವಿಡಿಯೋ ಮಾಡ್ತೀನಿ. ನಾನು ಈ ಥರ ನಮ್ಮ ಅಪ್ಪನ ಹೆಸರಲ್ಲಿ ಒಂದು ಕಾಶಿಗೆ ಹೋಗ್ತಾಯಿದ್ದೀನಿ, ಯಾರಾದರೂ ಕಾಶಿ ಬಗ್ಗೆ, ವಿಶ್ವನಾಥನ ಬಗ್ಗೆ, ದೇವ್ರ ಬಗ್ಗೆ ಪ್ರೀತಿ ಇದ್ದು ನಾನು ಕಾಶಿಗೆ ಹೋಗಲೇಬೇಕಪ್ಪ, ಒಂದು ಸತಿ ಕೂಡ ಹೋಗಿಲ್ವಲ್ಲಪ್ಪ ಅಂತ ತುಂಬ ನಂಬಿಕೆ ಇರೋರು ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿದ ಒಂದು ವಾಟ್ಸಪ್ಪಲ್ಲಿ ಹಾಕಿ ಒಂದು ವಿಡಿಯೋ ಕೊಡ್ತೀನಿ. ಓಕೆ. ಅದಕ್ಕೆ ನೂರಾರು ಜನ ಮೆಸೇಜ್ ಆಗ್ತಾರೆ, ಫೋನ್ ಆಗ್ತಾರೆ, ಲಿಸ್ಟ್ ಮಾಡ್ಕೋತೀನಿ. ಪ್ರತಿ ಮನೆಗೂ ನಾನೇ ಹೋಗ್ತೀನಿ, ಪ್ರತಿ ಹಳ್ಳಿಗೂ ನಾನೇ ಹೋಗ್ತೀನಿ, ಪ್ರತಿ ಊರಿಗೂ ನಾನೇ ಹೋಗ್ತೀನಿ. ನನಗೆ ಹಾರ್ಟ್ ಫೀಲ್ ಆಗಬೇಕು, ಎಸ್ ಇವ್ರನ್ನ ಕರ್ಕೊಂಡು ಹೋಗಬೇಕು ಅಂತ. ನೋ ರೆಕಮೆಂಡೇಷನ್, ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಆ 108 ಜನನ ಒಂದು ಅಸೆಂಬಲ್ ಮಾಡಿ ಒಂದು ಕಡೆ ಸೇರಿಸಿ ಇಲ್ಲಿಂದ ಅಯೋಧ್ಯೆ ಹೇಳ್ಕೊತೀವಿ. ಅಯೋಧ್ಯೆ ಸರ್ಕಾರಕ್ಕೆ ನಾನು ಲೆಟರ್ ಬರೆದಿರ್ತೀನಿ, ಈ ಥರ 108 ಜನ ಬರ್ತಾಯಿದ್ದೀವಿ, ನಮ್ಗೆ ಸಹಾಯ ಮಾಡಿ ಅಂತ. ಅವ್ರೇನು ಮಾಡ್ತಾರೆ, ನಮಗೆ ಪೊಲೀಸ್ ಎಸ್ಕಾರ್ಟ್ ಕೊಡ್ತಾರೆ. ಅಲ್ಲಿ 6 ಗಾಡಿ ಮಾಡ್ತೀವಿ, 6 ಗಾಡಿ ಬುಕ್ ಮಾಡಿರ್ತೀನಿ. 6 ಗಾಡಿಲಿ ಜನ ತುಂಬ್ಕೋತೀವಿ. ಸೀದಾ ಅಯೋಧ್ಯೆಗೆ ನಮ್ಗೆ 10 ನಿಮಿಷಕ್ಕೆ ದರ್ಶನ ಆಗುತ್ತೆ. 10 ನಿಮಿಷ ಓಕೆ. ಪೊಲೀಸ್ ಎಸ್ಕಾರ್ಟ್ ಕೊಡ್ತಾರೆ. ಅಲ್ಲಿಂದ ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗ್ತೀವಿ. ಪ್ರಯಾಗ್ರಾಜ್ ಆದಮೇಲೆ ಸೀದಾ ನಾವು ಕಾಶಿಗೆ ಹೋಗಿ ತಲುಪ್ತೀವಿ. ಕಾಶಿಲಿ ಏನಾಗುತ್ತೆ, ಜಂಗಮಾಡಿ ಮಠ ಅಂತಿದೆ, ಅಲ್ಲಿ ಎಲ್ಲ ರೂಮ್ ಮಾಡ್ತೀವಿ, ಎಲ್ಲ AC ರೂಮ್. ನನ್ನ ತಂದೆ ತಾಯಿನ ಎಷ್ಟು ಪ್ರೀತಿಯಿಂದ ಕರ್ಕೊಂಡು ಹೋಗ್ತೀನಿ, ಎಷ್ಟು ಗೌರವ ತೋರಿಸಿಲ್ಲ ಅಷ್ಟೇ ಗೌರವನ ಈ 108 ಜನಕ್ಕೂ ತೋರಿಸ್ತೀನಿ. ನನ್ನ ಹತ್ರ ವಿಡಿಯೋ ಇದೆ, ಸಾಕ್ಷಿ ಇದೆ, ಫೋಟೋ ಇದೆ. ಆಮೇಲೆ ಅದನ್ನು ಅವ್ರಿಗೆಲ್ಲ ನಮಸ್ಕಾರ ಮಾಡ್ತೀವಿ. ಮತ್ತು ಕಾಶಿ ವಿಶ್ವನಾಥನಿಗೆ 10 ನಿಮಿಷಕ್ಕೆ ದರ್ಶನ ಆಗುತ್ತೆ. ಮತ್ತು ನಮ್ಗೆ ಪೊಲೀಸ್ ಕೊಡ್ತಾರೆ, ದರ್ಶನ ಆಗುತ್ತೆ. ಅಲ್ಲವ್ರಿಗೆ ಮತ್ತೆ ಹೊಸ ಬಟ್ಟೆ ಕೊಟ್ಟು ಅದು ದರ್ಶನ ಮಾಡಿಸಿ ಕರ್ಕೊಂಡು ಮತ್ತೆ ಬೆಂಗಳೂರಿಗೆ ಬಂದು ಅವ್ರನ್ನ ಅವ್ರವ್ರ ಮನೆಗೆ ಸೇಫಾಗಿ ತಲುಪಿಸಿ ಕಳಿಸ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ ಅಷ್ಟೇ ಮೇಡಮ್. ಅದನ್ನು ಅಂದರೆ ಅಷ್ಟು ಜನದ್ದು ಆಶೀರ್ವಾದ ಸಿಗುತ್ತಲ್ಲ ಒಟ್ಟಿಗೆ, ಅದಕ್ಕಿಂತ ಇನ್ನೇನು ಬೇಕು ಸರ್? ಹೌದು ಹೌದು. ಓಕೆ ಸರ್, ನೀವು ಬಾಡಿ ಬಿಲ್ಡಿಂಗ್ನ ಶುರು ಮಾಡೋದಕ್ಕಿಂತ ಮುಂಚೆ ಬಾಸ್ಕೆಟ್ಬಾಲ್ನ ಆಡ್ತಿದ್ರಿ. ಬಾಸ್ಕೆಟ್ಬಾಲಲ್ಲೂ ಕೂಡ ನೀವು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ರಿ. ಅಲ್ಲಿ ಒಂದು ನಿಮಗೆ ಮೋಸ ಆಗುತ್ತೆ, ಅದು ಏನಾಯಿತು, ಏನಕ್ಕೆ ಹಂಗಾಯಿತು ಅಂತ ತಿಳ್ಕೊಬೋದಾ? ಅಂಡರ್ 14 ಇಯರ್ಸ್ ಇದಕ್ಕೆ ನಾನು ಕೂಡ ರಾಜ್ಯ ತಂಡಕ್ಕೆ ನಾಯಕನಾಗಿರ್ತೀನಿ, ಕ್ಯಾಪ್ಟನ್ ಆಗ್ತೀನಿ. ಅದು ಜಬ್ಬಲ್ಪುರ್ ಮಧ್ಯಪ್ರದೇಶದಲ್ಲಿ ನಡೀತದೆ. ಅದಾದಮೇಲೆ ಚೆನ್ನೈಯಲ್ಲಿ, ಅದೇ ವರ್ಷ ಚೆನ್ನೈಯಲ್ಲಿ ಸೌತ್ ಝೋನ್ ಒಂದು ಕ್ರೀಡಾಕೂಟ ಆಗ್ತದೆ. ಅಲ್ಲಿ ಸೌತ್ ಝೋನ್ ಟೀಮ್ಗೆ ಕ್ಯಾಪ್ಟನ್ ಆಗ್ತೀನಿ. ಓಕೆ. 2 ಕಡೆ ಕ್ಯಾಪ್ಟನ್ ಆಗಿರ್ತೀನಿ. ನಾನು ಹೇಳ್ಕೊ ದೊಡ್ಡ ಪ್ಲೇಯರ್ ಏನಲ್ಲ, ಬಟ್ ಇರೋದ್ರಲ್ಲಿ ಓಕೆ ಚೆನ್ನಾಗಿ ಆಡ್ತಾ ಇದೆ. ಮತ್ತೆ ಸುಮ್ಮನೆ ಯಾರು ಸರ್ ಕ್ಯಾಪ್ಟನ್ ಮಾಡ್ತಾರೆ, ಆಯ್ತಾ? ಸೊ ಅದರ ಏನಾಗುತ್ತೆ, ಅದೇ ವರ್ಷ ಏನಾಗುತ್ತೆ, ಕೋಲಾರದಲ್ಲಿ ಒಂದು ನ್ಯಾಷನಲ್ಸು ಇರ್ತದೆ. ನ್ಯಾಷನಲ್ಸ್ ಅಂದರೆ ಆಲ್ ಇಂಡಿಯಾ ಮ್ಯಾಚ್ ಇರ್ತದೆ. ಅದಕ್ಕೆ ಕರ್ನಾಟಕ ತಂಡಕ್ಕೆ ಆಯ್ಕೆ ಮಾಡಬೇಕು. ಓಕೆ. ನಾನು ಸೌತ್ ಝೋನ್ ಕ್ಯಾಪ್ಟನ್ನು, ಸ್ಟೇಟ್ ಟೀಮ್ ಕ್ಯಾಪ್ಟನ್ನು. ಮತ್ತು ಬೆಂಗಳೂರಲ್ಲಿ ನ್ಯಾಷನಲ್ಸ್ ನಡೆದಾಗ ಯಾರು ಕ್ಯಾಪ್ಟನ್ ಕೊಡಬೇಕು? ಹೌದು, ಆಬ್ವಿಯಸ್ಲಿ ನನಗೆ ಕೊಡಬೇಕು. ಸರ್ ಖುಷಿಯಾಗಿ ಬರ್ತೀನಿ, ಎಲ್ಲ ಆಟ ಆಡ್ತೀನಿ, ಎಲ್ಲ ಮಾಡ್ತೀನಿ, ಎಲ್ಲ ಆಗ್ತಾ ಇರ್ತದೆ. ಕೊನೆಗೆ ನಮ್ಮ ಜೈರಾಮ್ ಅಂತ ಒಬ್ರು ಇರ್ತಾರೆ, ನಮ್ಮ ಬಾಸ್ಕೆಟ್ಬಾಲ್ ಸೆಕ್ರೆಟರಿ. ಅವ್ರ ಮಗ ಅರವಿಂದ್ ಅಂತ ಇರ್ತಾರೆ, ಹುಡುಗ. ಆ ಹುಡುಗ ಅವಾಗ ತಾನೆ ಅಪ್ಕಮಿಂಗ್ ಹುಡುಗ, ಬಾಡಿ ಬಿಲ್ಡರ್, ಇದು ಬಾಸ್ಕೆಟ್ಬಾಲ್ ಪ್ಲೇಯರ್. ಟೀಮ್ ಅನೌನ್ಸ್ ಮಾಡೋ ದಿವಸ ನನ್ನ ಕರೀತಾರೆ. ಕರೆದ್ಬಿಟ್ಟು, ನೋಡಪ್ಪ ನನ್ನ ಮಗನಿಗೆ ಟೀಮಲ್ಲಿ ಚಾನ್ಸ್ ಕೊಡ್ತಾ ಇದ್ದೀನಿ, ನಿನಗೆ ಕೊಡೋಕ್ಕಾಗಲ್ಲ, ನೀನು ಸೀನಿಯರ್ಸ್ಗೆ ಹೋಗು, ನನ್ನ ಮಗನಿಗೆ ಚಾನ್ಸ್ ಕೊಡ್ತೀನಿ ಅಂತೇಳಿ ಅವ್ರು ಓಪನ್ ಆಗಿ ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ನನ್ನ ಟೀಮಿನ ತೆಗ್ದಾಕ್ಬಿಡ್ತಾರೆ. ಅದನ್ನು ಸ್ವಾರ್ಥನಾದರೂ ಅನ್ಕೋಬೋದು, ಅಥವಾ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆದರೂ ಅನ್ಕೋಬೋದು, ನನ್ನ ಜೀವಕ್ಕೆ ಬೆಳಗಕ್ಕೆ ಇನ್ನೊಂದು ಇದು ಟಾರ್ಚ್ ಕೊಟ್ಟರು ಅಂತ ಅನ್ಕೋಬೋದು. ಅಂದ್ಬಿಟ್ಟು ನನ್ನ ಹೆಸರು ಹೊಡೆದ್ಬಿಟ್ಟು ಹೊಟ್ಟೋಗ್ತಾರೆ. ಲಿಸ್ಟಲ್ಲಿ ನನ್ನ ಫಸ್ಟ್ ಹೆಸರು ಕ್ಯಾಪ್ಟನ್ ಇರ್ತದೆ, ಬರ್ದಿರ್ತಾರೆ, ಹೊಡೆದ್ಬಿಟ್ಟು ಹೊಟ್ಟೋಗ್ತಾರೆ. ಅವ್ರು ಸೆಕ್ರೆಟರಿ, ಅವ್ರು ಮಾಡಿದ್ರೆ ಯಾರು ಏನೋ ಅನ್ನೋಕ್ಕಾಗಲ್ಲ, ಹೊಟ್ಟೋಗ್ಬಿಡ್ತಾರೆ. ಸಾಯಂಕಾಲ 6 ಗಂಟೆಗೆ ಎದ್ದೆ ಕಂಠೀರವ ಸ್ಟೇಡಿಯಮಲ್ಲಿ ಅನೌನ್ಸ್ ಮಾಡ್ತಾರೆ. 6 ಗಂಟೆ ಆಗಿದ ತಕ್ಷಣ ಎಲ್ಲ ಸೆಲೆಕ್ಟ್ ಆದ್ರಲ್ಲಿ ಖುಷಿ ಎಲ್ಲ ಹೊಟ್ಟೋಗ್ತಾರೆ. ಸೆಲೆಕ್ಟ್ ಆಗಿದ್ರೆ ನಾನು ಒಬ್ಬನೇ ಆ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಇರ್ತದೆ, ಅಲ್ಲಿ ರೂಮಲ್ಲಿ ನಿಂತ್ಕೋತೀನಿ. ಎಲ್ಲ ರೂಮಲ್ಲಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಅದೇ ಚಡ್ಡಿ ಹಾಕ್ಕೊಡಿ, ಅದೇ ಬನೀನು ಹಾಕ್ಕೊಡ್ತೀನಿ, ರಾಜ್ಯ ಬಾಸ್ಕೆಟ್ಬಾಲ್ ಹಾಕೊಂಡು ಆಟ ನಿಂತ್ಕೊಂಡಿರ್ತೀನಿ. ಎಲ್ಲ ಬರ್ತಾರೆ, ಸರ್ ಅದೊಂದು ಚಾನ್ಸ್ ಕೊಟ್ಬಿಡಿ ಸರ್, ಅದು ನಮ್ಮೂರಲ್ಲಿ ನಡೀತಾರೆ ಕೋಲಾರದ ನ್ಯಾಷನಲ್ಸು, ನಾನು ಆಡಬೇಕಲ್ಲ ಸರ್ ಪ್ಲೀಸ್ ಸರ್ ಅಂತ ಕೇಳ್ಕೊತೀನಿ. ತುಂಬ ಹತ್ಕೋತೀನಿ. ಅವ್ರು ಇಲ್ಲ ರೀ ಹೆಸರು ಹೇಳೋದು ನನ್ನ ಮಗನಿಗೆ ಕೊಡಬೇಕಂತಾರೆ. ಇದು ನಾನು ಅವ್ರನ್ನ ತಪ್ಪಾಗಿ ಬ್ಲೇಮ್ ಮಾಡ್ತಾಯಿಲ್ಲ, ಕೆಟ್ಟದಾಗಿ ಹೇಳ್ತಾ ಇಲ್ಲ. ಸೊ ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಇರು ಬರ್ತೀನಿ ಅಂತ ಏನೋ ಒಂದು ನಾನು ನಂಬಿಸೋಕೆ ಏನೋ 1 ನಿಮಿಷ ಇರು ವೆಯ್ಟ್ ಮಾಡೋದು ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. 6 ಗಂಟೆ ಅವಾಗ ನಾನು ಬರ್ತಾರೆ ಕಾಯ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಬೆಳಗಿನ 6 ಗಂಟೆ ಆಗುತ್ತೆ, ಬರೋದೇ ಇಲ್ಲ. ಅವರು ಬಾಗಿಲು ಹಾಕಿರ್ತಾರೆ, ಬರೋದೇ ಇಲ್ಲ. ನನಗೆ ಹೊಟ್ಟೆ ನೋವಾಗುತ್ತೆ, ನಾನು ಗೊತ್ತಲ್ವ. ಸೊ ಏನು ಮಾಡೋದು, ತಡ್ಕೊಳಕ್ಕಾಗಲ್ಲ. ಸರಿ ಬನ್ನಿ ಅಂತದಂದು ಕರ್ನಾಟಕ ರಾಜ್ಯ ಬನ್ನಿ ಅದು ತೆಗೆದುಬಿಟ್ಟು ಆ ರೂಮ್ಗೆ ಹಾಕ್ಬಿಟ್ಟು, ಇವತ್ತು ನನಗೂ ಬಾಸ್ಕೆಟ್ಬಾಲ್ ಗ್ರೌಂಡ್ ತೀರೋಯ್ತು ಅಂದ್ಬಿಟ್ಟು ಬಿಟ್ಬಿಟ್ಟು ನಾನು ನಮಸ್ಕಾರ ಮಾಡ್ಬಿಟ್ಟು ಊರಿಗೆ ಹೊಟ್ಟೋಗ್ತೀನಿ. ಓಕೆ. ಕುಸ್ತಿ ಮಾಡ್ತೀನಿ. ಕುಸ್ತಿ ರೂರಲ್ ಸ್ಪೋರ್ಟ್ಸಲ್ಲಿ ರಾಜ್ಯಕ್ಕೆ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ. ಆಮೇಲೆ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀನಿ. ವೆಯ್ಟ್ ಲಿಫ್ಟಿಂಗಲ್ಲಿ ಯೂನಿವರ್ಸಿಟಿಲಿ 3ನೇ ಸ್ಥಾನ ತೊಗೋತೀನಿ. ಕುಸ್ತಿ ವೆಯ್ಟ್ ಲಿಫ್ಟಿಂಗ್ ಆದಮೇಲೆ ಯೋಚನೆ ಮಾಡ್ತೀನಿ, ಇವೆರಡಕ್ಕೂ ಕಷ್ಟ ಆಗುತ್ತೆ ನನಗೆ. ವೆಯ್ಟ್ ಲಿಫ್ಟಿಂಗ್ ಮಾಡೋಕ್ಕೆ ಒಳ್ಳೆ ಸಲಕರಣೆ ಬೇಕು, ಇಂಟರ್ನ್ಯಾಷನಲ್ ಇದಕ್ಕೆ ಹೋಗೋಕ್ಕೆಲ್ಲ ನಮ್ಮ ಕೋಲಾರದಲ್ಲಿ ಇಲ್ಲ. ಕುಸ್ತಿ ಮಾಡಬೇಕಾದ್ರೆ 100 ಜನ ಸೋಲಿಸ್ಬೇಕು, ಅಷ್ಟರಲ್ಲಿ ಮುಖ ಮುತ್ತಿ ಕಿವಿ ಎಲ್ಲ ಕಿತ್ತೋಗಿರ್ತದೆ. ಸೊ ಬೇಡಪ್ಪ ಅಂದ್ಬಿಟ್ಟೆ ಬಾಡಿ ಬಿಲ್ಡಿಂಗ್ ಅಂತ ಸ್ಟಾರ್ಟ್ ಮಾಡಿದೆ. ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ ಒಂದು ಅದ್ಭುತ ಕತೆ ಅದು. ಅದಕ್ಕೆ ಕೋಚ್ ಇಲ್ಲ, ಇವತ್ತಿನ ನನಗೆ ಕೋಚ್ ಇಲ್ಲ, ನನಗೆ ಯಾರೂ ಇಲ್ಲ. ಅದೊಂದು ಅದ್ಭುತ ಕತೆ. ಸೊ ಅದನ್ನೇ ಸ್ಟಾರ್ಟ್ ಮಾಡಿ ಇವತ್ತು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ,
10 ಹಲವು ಅನೇಕ ಪ್ರಶಸ್ತಿಗಳನ್ನ ಈ ಬಾಡಿ ಬಿಲ್ಡಿಂಗಲ್ಲಿ ತೊಗೊಂಡೆ. ನೀವು ಬಾಡಿ ಬಿಲ್ಡಿಂಗ್ ಅಂತ ಶುರು ಮಾಡಿದ ಟೈಮಲ್ಲಿ ಜಿಮ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ, ಮತ್ತು ಹೆಂಗೆ ವರ್ಕ್ ಆಗುತ್ತೆ, ಏನೇನು ಇರಬೇಕು, ನಾವು ಹೆಂಗೆ ಪ್ರಿಪೇರ್ ಆಗಬೇಕು, ಯಾರಿಗೂ ಏನೂ ಗೊತ್ತಿರಲಿಲ್ಲ, ಮತ್ತು ಭಯ ಇತ್ತು, ತುಂಬ ಭಯ ಇತ್ತು ಆವಾಗ. ಬಟ್ ಆ ಟೈಮಲ್ಲಿ ನಿಮಗೆ ಏನು ಇನ್ಸ್ಪೈರ್ ಆಯಿತು ಸರ್, ಇಲ್ಲ ನಾನು ಇದನ್ನು ಮಾಡ್ತೀನಿ, ಮಾಡಬಹುದು ಅಂತ ನಿಮಗೆ ಏನಕ್ಕೆ ಅನ್ನಿಸ್ತು? ನನ್ನ ಲೈಫಲ್ಲಿ ಎಲ್ಲ ಅದ್ಭುತನೇ ಮೇಡಮ್. ಹೌದು ಹೌದು. ನಾನು ಕೋಲಾರದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಹ್ಞೂ ಕುಸ್ತಿ, ವೆಯ್ಟ್ ಲಿಫ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ನಮ್ಮ ಬಡತನ ಇರ್ತಲ್ಲ, ಬಡತನ ನಮ್ಗೆ ಏನಾದರೂ ಒಂದು ಅನ್ವೇಷಣೆ ಮಾಡೋಕ್ಕೆ, ಚೇಸ್ ಮಾಡೋಕ್ಕೆ, ಹುಡುಕಾಟ ಮಾಡ್ತಾನೇ ಇರ್ತದಲ್ವಾ. ನಮ್ಮ ಕೋಲಾರದ ಕಾಲೇಜಲ್ಲಿ ಏನಾಗುತ್ತೆ, ಒಂದು ಸ್ಪೋರ್ಟ್ಸಲ್ಲಿ ಗೆದ್ದರೆ ಒಂದು ಬನಿಯನ್ ಕೊಡ್ತಾರೆ, ಈ ಥರ ಟಿ ಶರ್ಟ್ ಕೊಡ್ತಾರೆ. ಒಂದು ಟಿ ಶರ್ಟ್ ಆಗೋದು 70 ರೂಪಾಯಿ ಒಂದು ಟಿ ಶರ್ಟ್. ಆ ಟಿ ಶರ್ಟ್ ಹಾಕೊಂಡ್ರೆ ದೊಡ್ಡ ಗ್ರೇಟ್ ಅಂತ, ಅಯ್ಯೋ ಒಂದು ಕಾಲೇಜಿಗೆ ಬನಿನ್ ತಗೊಂಡು ಅಂತ ಹೆಸರು. ಸೊ ನಾನೇನು ಮಾಡ್ತಾಯಿದ್ದೆ, ಆ ಜೊತೆಗೆ ಆ ಬನಿನ್ ಜೊತೆಗೆ ಅವತ್ತು ಈ ಸ್ಪೋರ್ಟ್ಸ್ ಇದ್ದ ದಿವಸ ನಮ್ಗೆ ಹಾಲು, ಬೆಣ್ಣೆ, ಬ್ರೆಡ್ಡು ಗಿಡ್ಡು ಎಲ್ಲ ಫುಲ್ ಕೊಡೋರು. ಆಮೇಲೆ TAD ಅಂತ ಕೊಡೋರು. ಸೊ ಏನು ಯೋಚನೆ ಮಾಡಿದ್ರೆ, ಹೌದು ಬನಿನ್ ಬರ್ತದೆ, ಒಂದು TAD ಕೊಡ್ತಾರೆ, ಕಾಸಲ್ಲೇ ಕೊಡ್ತಾರೆ. ಅದಕ್ಕೆ ಏನು ಮಾಡಿದೆ ಗೊತ್ತಾ, ಎಲ್ಲ ಸ್ಪೋರ್ಟ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ರಿಕೆಟು, ಫುಟ್ಬಾಲು, ಹಾಕಿ, ಅದು ಇದು ಏನು ಸಿಗುತ್ತೆ ಎಲ್ಲ ಆಡೋಕ್ಕೆ ಶುರು ಮಾಡಿದೆ. ಎಲ್ಲಾದರೂ ಒಂದು ಬನೀನು, ಫ್ರೀ ಬನ್ನಿ ತೊಗೊಳ್ಬೇಕಲ್ಲ, ಎಲ್ಲಾದರೂ ಫ್ರೀ ಬನ್ನಿ ತೊಗೊಂಡು ರೆಡಿ ಆಗ್ತಾಯಿತ್ತು. ಅದರಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ಒಂದಿತ್ತು, ಅದಕ್ಕೆ ಯಾರೂ ಬರ್ತಾ ಇರಲಿಲ್ಲ. ಬಾಡಿ ಬಿಲ್ಡಿಂಗ್ ಅಂತಲೇ ಹೆಸರೇ ಗೊತ್ತಿಲ್ಲ ನನಗೆ, ದೇಹ ದಾಢ್ಯ ಅಂದರೆ ಗೊತ್ತಿಲ್ಲ. ನಮ್ಮ ಕೋಲಾರ ಡಿಸ್ಟಿಕಲ್ಲೇ ಗೊತ್ತಿಲ್ಲ, ಕೋಲಾರ ಜಿಲ್ಲೆಯಲ್ಲೇ ಗೊತ್ತಿಲ್ಲ. ಕುಸ್ತಿ ಬಿಟ್ಟರೆ ಏನು ಗೊತ್ತಿಲ್ಲ. ಸೊ ಏನು ಬಾಡಿ ಬಿಲ್ಡಿಂಗ್ ಅಂತ ಗೊತ್ತಿಲ್ವಲ್ಲ. ನಾನು ನೋಡಿದೆ ಒಳ್ಳೆ ಬಾಡಿ ಬಿಲ್ಡಪ್ ಮಸ್ತಾಗಿಕೊಂಡು ಇದ್ದೆ. ನನ್ನ ಅದೃಷ್ಟದ ಬಾಗಲ್ದು ತೆಗಿತದೆ ಅನ್ಕೋತೀನಿ, ಗೊತ್ತಿಲ್ಲ. ಸಂಜೆ 6 ಗಂಟೆ ನಾನು ಹೋಗ್ತಾ ಇರ್ತೀನಿ ನಡ್ಕೊಂಡು ಕಾಲೇಜ್ ಮುಂದೆ. ನಮ್ಮ PT ಮಾಸ್ಟರ್ ಬಿಡ್ತಾರೆ, ರಮೇಶ್ ಅಂತ, ಅವ್ರು ಮಾಲೂರಿನವ್ರು, ಪಾಪ ಅವ್ರು ಇಲ್ಲಿದ್ರೆ ಗೊತ್ತಿಲ್ಲ, ಅವ್ರನ್ನ ನೆನೆಸ್ಕೋಬೇಕು ಪಾಪ. ರಮೇಶ್ ಅಂತ PT ಟೀಚರು, ಅವ್ರನ್ನ ಕರೀತಾರೆ, ರವಿ ಬನ್ನಿ ಅಂತ ಕರೀತಾರೆ. ನಾನು ಏನು ಅಂತೀನಿ, ನಾಳೆ ಬೆಂಗಳೂರಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ವಿಶ್ವವಿದ್ಯಾಲಯ ಸ್ಪೋರ್ಟ್ಸ್ ಇದ್ದಾವೆ, ಅದ್ರ ಬಾಡಿ ಬಿಲ್ಡಿಂಗ್ ಮಾಡ್ತೀಯಾ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಸರ್ ಅಂತೀನಿ. ಬಾಡಿ ಚೆನ್ನಾಗಿದೆ ಕಣ, ಬಾರ ಕರ್ಕೊಂಡು ಹೋಗ್ತೀನಿ ಅಂತ ಬೆಳಿಗ್ಗೆ ಬಂದ್ಬಿಡುತ್ತಾರೆ. ಸರಿ ಬರ್ತೀನಿ ಬೆಂಗಳೂರಿಗೆ. ನಮ್ಮ ಅಣ್ಣ ರೈಲ್ವೆ ಸಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರು. ಅವ್ರು ಹೇಳ್ತಾರೆ, ಅಣ್ಣ ಈ ಥರ ಬಾಡಿ ಬಿಲ್ಡಿಂಗ್ ಅಂತೆ, ಬಾಣ ಏನೋ ಹೇಳ್ತಾರೆ ನೋಡ ಅಂತ ಇರ್ತೆ. ಬರ್ತೀನಿ ನಾನು ವೆರಿ ಫಸ್ಟ್ ಟೈಮ್ ಒಳಗಡೆ ಹೋಗ್ತೀನಿ ಬಾಡಿ ಬಿಲ್ಡಿಂಗ್ಗೆ. ಶರ್ಟ್ ತೆಗಿತೀನಿ, ಶರ್ಟ್ ತೆಗೆದು ತೂಕ ಕೊಡ್ತೀನಿ. ನನ್ನ ಅದೃಷ್ಟಕ್ಕೋ ದುರಾದೃಷ್ಟಕ್ಕೋ ಗೊತ್ತಿಲ್ಲ, AV ರವಿ ಅಂತ ನನ್ನ ಹೆಸರು. AV ಅನ್ನೋದಕ್ಕೆ ಫಸ್ಟ್ ನಂಬರ್ 1 ಅಂತ ಬರೆದ್ಬಿಡ್ತಾರೆ. ಫಸ್ಟ್ ನಾನೇ ಮಾಡಬೇಕು. ಒಂದು 10-15 ನಂಬರ್ ಇದ್ದಿದ್ರೆ ಅವ್ರು ಮಾಡಿದ್ರೆ ನನ್ನ ಕದ್ದು ನೋಡಿದ್ರೆ ನಾನು ಮಾಡ್ತಾಯಿದ್ದೆ. ಫಸ್ಟ್ AV ರವಿ ಕೋಲಾರ ಗೌರ್ಮೆಂಟ್ ಕಾಲೇಜ್ ಬನ್ನಿ ಸ್ಟೇಜ್ ಮೇಲೆ ಮಾಡಿ ಅಂತಾರೆ. ನಾನು ಬಂದು ನಿಂತ್ಕೋತೀನಿ, ಹಿಂಗೆ ಏನು ಜನ ಫುಲ್ಲು ಸ್ಟೇಜು, ಜನ ನೋಡಿದ್ರೆ ನನಗೆ ಒಂಥರ ಅದು ಎಕ್ಸಾಜುರೇಷನ್. ಏನು ಮಾಡೋದು ಗೊತ್ತಿಲ್ಲ. ರವಿ ಸ್ಟಾರ್ಟ್ ಅಂತಾರೆ, ಏನು ಮಾಡೋದು ಗೊತ್ತಿಲ್ಲ. ಕೊನೆಗೆ ಎಲ್ಲ ನಗಕ್ಕೆ ಶುರು ಮಾಡ್ತಾರೆ, ಕೇಕೆ ಶುರು ಮಾಡ್ತಾರೆ, ಚಪ್ಪಾಳೆ ಶುರು ಮಾಡ್ತಾರೆ, ಗೊತ್ತಿಲ್ಲ. ಕೊನೆಗೆ ಏನು ಮಾಡೋದು ಗೊತ್ತಾ, ಸುಮ್ಮನೆ ಇರಬಾರ್ದಲ್ವ. ನನಗೆ ಗೊತ್ತಿರೋದು ಒಂದು 2 ಫೋಸ್ ಹಿಂಗೆಲ್ಲ ಮಾಡ್ತೀನಿ, ಹಿಂಗೆ ನೋಡಿ ಈ ಥರ ಫೋಸ್ ಮಾಡೋಕ್ಕೆ ತಲೆ ಸುತ್ತ ಬಿಡ್ತಾರೆ, ತಲೆ ಸುತ್ತ ಕೆಳಗೆ ಬಿದ್ದೋಗ್ತದೆ. ಅಲ್ಲಿದ್ರಲ್ಲಿ ಹುಡುಗ ಮಾಮೂಲಿ ಹೊಡೆದು ಅದು ಬೇಕು ಅಂತಲ್ಲ ಪಾಪ, ಅವ್ನು ಕುಡ್ದು ಅನ್ಕೊಳ್ಳೋ ಹಂಗೆ ಗುಂಗೆ ಅಂತೆಲ್ಲ ರೇಕ್ಸಕ್ಕೆ ಶುರು ಮಾಡಿದೆ. ಆ ಕಿವಿ ಮಾತ್ರ ಕೇಳಿಸ್ತಾರೆ, ನಾನು ಬಿದ್ದೋಗಿರ್ತೀನಿ. ಆಮೇಲೆ ಎತ್ಕೋತಾರೆ, ನಮ್ಮ ಅಣ್ಣ ಬಂದು ಎತ್ಕೊಂಡು ಆಚೆ ಬಂದುಬಿಡ್ತೀವಿ. ಬಂದು ಅಲ್ಲಿ ದೂರ ಸ್ಟೇಜ್ ಇರ್ತದೆ, ಆಡಿಯನ್ಸ್ ಎಲ್ಲ ಕೂತಿರಲ್ಲ, ಹಿಂದೆ ನಿಂತ್ಕೊಂಡು ಅದೇ ಬಟ್ಟೆನ ಹಾಕೊಂಡಿರಲ್ಲ ನಾವು, ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಹಿಂಗೆ. ಇದೇ ಬಾಡಿ ಬಿಲ್ಡಿಂಗ್ ಅಂದರೆ, ಇದು ಹಿಂಗೆ ಮಾಡಬೇಕಾ, ಇದು ಹಿಂಗೆ ಮಾಡ್ಬೇಕಂತ 70 ಜನ ಇರ್ತಾರೆ. ಆ 70 ಜನ ಮಾಡೋದು ನೋಡ್ತಾನೇ ಇರ್ತೀನಿ ಹಿಂಗೆ. ಆ 70 ಜನ ಮಾಡಿದಾಗ ಹೋಗ್ತದೆ. ಆಗೋದು ನಾನು ಅದೃಷ್ಟ ಏನು ಮಾಡ್ತಾ, ಕೋಲಾರ ರವಿ ಕಾಲೇಜ್ ಮತ್ತೊಂದು ಸತಿ ಮಾಡ್ಬೋದು, ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಓಡೋಗ್ತೀನಿ. ಓಡೋಗಿ ಅವರೆಲ್ಲ ಏನು ಮಾಡಿದ್ರಲ್ಲ ಕದ್ದು ಮುಚ್ಚಿ ಅದನ್ನೇ ತೊಗೊಂಡು ಹಿಂಗೋ ಮಾಡಿ ಬಂದು ಟಪ ಮಾಡಿಬಿಟ್ಟು ಅವರೆಲ್ಲ ನನಗೊಂಥರ ಖುಷಿ, ಎಲ್ಲ ಮುಗಿಸಿದ್ನಲ್ಲ ಅಂತ. ನಮ್ಮ ಅಣ್ಣ ಹತ್ರ ಒಂದು ಬಾಣ, ನಾನೇ ಗೆದ್ದಂಗೆ, ಎಷ್ಟು ಖುಷಿ ಆದ್ರು ಅಣ್ಣ, ಎಷ್ಟು ಜನ ಇದ್ರು ಅಂತೇಳಿ ಆ ಒಂದು ಇದು ನನಗೆ ಮೈಗೆ ಅಂಟ್ಕೊಂಡ್ಬಿಡ್ತದೆ. ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಬಿಡೋಣ, ನೆಕ್ಸ್ಟ್ ವರ್ಷ ಮಾಡ್ತೀನಿ, ನನಗೆ ಗೊತ್ತಾಗುತ್ತೆ ಬಾಡಿ ಬಿಲ್ಡಿಂಗ್ ಏನಂತ ಈಗ ಅಂತ ಹೋಗ್ತಾ ಇರ್ತೀವಿ. ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ, ಫಸ್ಟ್ ಪ್ಲೇಸ್ ಗೋಸ್ತು ಯಾರಿಗೊಬ್ಬರಿಗೆ ಯಾವುದೋ ಕಾಲೇಜ್, 2ನೇ ಪ್ಲೇಸ್ ಯಾರಿಗೊಂದು ಕಾಲೇಜ್, 3ನೇ ಪ್ಲೇಸ್ AV ರವಿ ಕೋಲಾರ ಅಂದ್ಬಿಡ್ತಾರೆ. ಯಪ್ಪ, ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಇನ್ನೂ LKG ಇಲ್ಲ, ಅಂಬೇಗಾಲ್ ಹಿಡಿದಿರೋ ವ್ಯಕ್ತಿ, ನಾನು 3ನೇ ಪ್ಲೇಸ್ ನನಗೆ. ಮತ್ತೆ ಓಡ್ಬರ್ತೀನಿ, ಓಡ್ಬೋದು ಅದೇ ಡ್ರೆಸ್ಸಲ್ಲಿ ಹೆಂಗಿದ್ದು ಹಂಗೆ ನಿಂತ್ಕೊಂಡು ಹೆಡ್ಲಾಕ್ಸ್ಕೊತೀನಿ. ಇಡೀ ಯೂನಿವರ್ಸಿಟಿಗೆ 3ನೇ ಸ್ಥಾನ ಅಂತ. ನೀವು ನಂಬಲ್ಲ ಮೇಡಮ್, ನಾನು ಅಲ್ಲಿ ಕಣ್ಣು ಮುಚ್ತೀನಿ ಮೇಡಮ್, ಆ ಸ್ಟೇಜ್ ಮೇಲೆ ಹಾಕಿಸ್ಕೊಂಡು ಕಣ್ಣು ಮುಚ್ಕೋತೀನಿ. ಹೇಳ್ತೀನಿ, ನಾನು ಇವತ್ತಿಂದ ನನಗೆ ಅಪ್ಪ ಕಾಣಲ್ಲ, ಅಮ್ಮ ಕಾಣಲ್ಲ, ಫ್ರೆಂಡ್ಸ್ ಇಲ್ಲ, ನಾನು ಊಟ ತಿನ್ನಲ್ಲ, ನನಗೆ ಎಜುಕೇಷನ್ ಬೇಡ, ಏನು ಬೇಡ, ನನಗೆ ಈ ಸ್ಪೋರ್ಟ್ಸೇ, ಇದೇ ಬಾಡಿ ಬಿಲ್ಡಿಂಗ್ ನನ್ನ ಉದ್ಯೋಗ. ನೆಕ್ಸ್ಟ್ ವರ್ಷ ಇದೇ ವೇದಿಕೆಗೆ ಬಂದು ನಾನು ಗೆಲ್ಲಬೇಕು ಅಂತ ಪ್ರಮಾಣ ಮಾಡ್ತೀನಿ. ಸೀರಿಯಸ್, ನಾನು ತಮಾಷೆ ಮಾಡಲ್ಲ, ಇದೇ ಸೀರಿಯಸ್ ಮಾಡ್ತೀನಿ. ಕಣ್ಣು ಮುಚ್ಕೊಂಡು ಮನೆಗೆ ಬರ್ತೀನಿ. ಇವಾಗ ಕಣ್ಣು ಮುಚ್ಚಿ ನಮ್ಮ ಅಣ್ಣ ಬರ್ತಾರೆ, ಅಣ್ಣ ದಬ್ಕೋತಾರೆ, ನಮ್ಮ ಅಣ್ಣ ನಾನು ಇಬ್ಬರು ಅಳ್ತಾ ಇರ್ತೀವಿ. ಗೆದ್ಬಿಟ್ಟ ಯೂನಿವರ್ಸಿಟಿ ತಮಾಷೆನ. ಅಷ್ಟರಲ್ಲೇ ಇರೋದ್ರಲ್ಲೇ ಮಾಡ್ಕೊಂಡು ನೆಕ್ಸ್ಟ್ ವರ್ಷ ಅದೇ ಸ್ಪರ್ಧೆಗೆ ಬರ್ತೀನಿ. ಅದೇ ಸ್ಪರ್ಧೆ ಇದೆ ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ ಆಗ್ತದೆ. ಮಿಸ್ಟರ್ ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ
ಮಿಸ್ಟರ್ ಬ್ಯಾಂಗ್ಳೂರು ವಿಶ್ವವಿದ್ಯಾಲಯ ಅಂತ ಅವಾರ್ಡ್ ಕೊಡ್ತಾರೆ. ತೊಗೊಂಡ್ರೆ ಆ ಕಾರ್ಯಕ್ರಮ ಬರ್ತೀನಿ, ಅದೇ ಸ್ಪರ್ಧೆಗೆ ಬರ್ತೀನಿ, ಅದೇ ಜನ, ಅದೇ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಒಂದು ಕಡೆ ರಾಜಾಜಿನಗರ ಕಾಲೇಜವರು, ಒಂದು ಕಡೆ ಗ್ಯಾಸ್ ಕಾಲೇಜವರು, ಒಂದು ಕಡೆ ಆರ್ಟ್ಸ್ ಕಾಲೇಜವರು, ಒಂದು ಕಡೆ RC ಕಾಲೇಜವರು. ನಮ್ಮ ಹುಡುಗನ ಗೆಲ್ಲಬೇಕು ಅಂತ ದೊಡ್ಡ ಪೈಪೋಟಿ ಇರ್ತದೆ. ನಾನು ಬಂದು ಸುಮ್ಮನೆ ಶರ್ಟ್ ತೆಗಿದ್ದೀನಿ ಅಷ್ಟೇ. ಇಡೀ ಒಂದು ಆಲ್ ಫುಲ್ ಸ್ತಬ್ಧ ಆಗೋಗ್ತದೆ. ನನಗೆ ಗೊತ್ತಾಗಲ್ಲ. ನಾನು ವೆಯ್ಟ್ ನಿಂತ್ಕೋತೀನಿ, ತೂಕ ಕೊಡ್ತೀನಿ, ನಂಬರ್ ಕೊಡ್ತಾರೆ. ಆಗುತ್ತೆ ನಾನು ಬಟ್ಟೆ ಹಾಕೊಂಡು ಅಣ್ಣ 3 ಗಂಟೆಗೆ ಸ್ಪರ್ಧೆ ಬಾ ಅಂತ ಆ ಕಡೆ ಹೋಗ್ತಾ ಇರ್ತೀನಿ. ಇವರೆಲ್ಲ ಬರ್ತಾರೆ, ನೀನು ಮಾಡಂಗಿಲ್ಲ ಅಂತ. ಯಾಕೆ ಏನು ಅಂತೀನಿ, ನಮ್ಮ ಹುಡುಗ ಗೆಲ್ಬೇಕು, ನೀನು ಹೆಂಗೆ ಮಾಡ್ತೀಯ ಅಂತ. ನನಗೆ ಅವಾಗ ಗೊತ್ತಾಗುತ್ತೆ ನನ್ನಲ್ಲಿ ಸಮಥಿಂಗ್ ಇದೆ ಅಂತ. ಸೊ ಸ್ಪರ್ಧೆಗೆ ಹೋಗ್ತೀನಿ, ಸ್ಪರ್ಧೆ ಮಾಡ್ತೀನಿ, ಇಡೀ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಪ್ಲೇಸ್ ತೊಗೋತೀನಿ, ಬ್ಯಾಂಗ್ಳೂರು ವಿಶ್ವವಿದ್ಯಾಲಯ ಅಂತ ಅವಾರ್ಡ್ ತೊಗೋತೀನಿ. ಫಸ್ಟ್ ಆಫ್ ಆಲ್ ಬಾಡಿ ಬಿಲ್ಡಿಂಗ್ ಅನ್ನೋದು ಈಸಿ ಅಲ್ವೇ ಅಲ್ಲ. ಅಂಥದ್ರಲ್ಲಿ ನೀವು 1 ವರ್ಷದಲ್ಲಿ 3rd ಪ್ಲೇಸಿಂದ ಫಸ್ಟ್ ಪ್ಲೇಸಿಗೆ ಶಿಫ್ಟ್ ಆಗ್ತೀರಾ. ಮೆಡಲ್ ತೊಗೊಂಡು ಮನೆಗೆ ಬಂದಾಗ ಮನೆಯಲ್ಲಿ ಹೇಗಿತ್ತು ಸರ್ ರಿಯಾಕ್ಷನ್? ಮನೆಯಲ್ಲಿ ಫಸ್ಟ್ ಸರ್ಟಿಫಿಕೇಟು ಮೆಡಲ್ ತೋರಿಸಿದಾಗ ಖುಷಿ ಪಡ್ತಾರೆ. ಆದರೆ ಅವ್ರಿಗೂ ಡೌಟ್, ಯಾವ ಸ್ಪೋರ್ಟ್ಸ್, ಅವ್ರಿಗೂ ಐಡಿಯಾ ಇಲ್ಲ. ಹೌದು, ಯಾವ ಸ್ಪೋರ್ಟ್ಸ್, ಏನು ಸ್ಪೋರ್ಟ್ಸ್ ಇದು ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಪೇಪರ್ ಫೋಟೋ ಬರ್ತದೆ. ಓಕೆ. ರಾಜ್ಯ ಪೇಪರ್ಲಿ ಕನ್ನಡಪ್ರಭ, ಪ್ರಜಾವಾಣಿ ಎಲ್ಲ ಫೋಟೋ ಬರ್ತದೆ. ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಶಸ್ತಿಯನ್ನು AV ರವಿ ಗೌರ್ಮೆಂಟ್ ಕಾಲೇಜ್ ಪಡ್ಕೊಂಡಿದೆ ಅಂತ. ಅವಾಗ ಊರೆಲ್ಲ ಸುದ್ದಿ ಆಗುತ್ತೆ, ಊರೆಲ್ಲ ಗೊತ್ತಾಗ ಏನೋ ಮಾಡಿದ್ದೀನಪ್ಪ, ಸಾಧನೆ ಮಾಡಿದ್ದೀನಿ, ಗೆದ್ದಿದ್ದೇನೆ ಅಂತ ಸುದ್ದಿ ಆಗುತ್ತೆ. ನಮ್ಮ ಅಮ್ಮನಿಗೆ ತುಂಬ ಖುಷಿ ಆಗುತ್ತೆ. ಫೋಟೋ ನೋಡಿದ ತಕ್ಷಣ ನಮ್ಮ ಅಮ್ಮನಿಗೆ ಖುಷಿ, ನಮ್ಮ ಫ್ಯಾಮಿಲಿ ಖುಷಿ. ನಮ್ದೆಲ್ಲ ಎಂಟೈರ್ ಫ್ಯಾಮಿಲಿ ಸ್ಪೋರ್ಟ್ಸ್ ಅಲ್ಲ, ಎಲ್ಲ ಖುಷಿ ಪಡ್ತಾರೆ, ಊರಲ್ಲಿ ಖುಷಿ ಪಡ್ತಾರೆ, ಎಲ್ಲ ಪಡ್ತಾರೆ. ಇನ್ನು ಕೆಲವು ಸುಮಾರು ಕ್ವಶನ್ಗಳು ಹುಟ್ಕೋತದೆ, ಪ್ರಶ್ನೆ ಹುಟ್ಕೋತದೆ. ಈ ಸ್ಪೋರ್ಟ್ಸ್ ಎಲ್ಲಿ ಕಲಿತೆ, ಇದಂದ್ರೆ ಏನು, ಹೆಂಗೆ ಸ್ಪೋರ್ಟ್ಸು, ಈ ಥರ ಏನು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಗುರು ಯಾರು ಗೊತ್ತಿಲ್ಲ. ಏನಾಗುತ್ತೆ, 1 by 1 ಹಂಗೆ ಹುಟ್ಕೋತದೆ, ಊರೆಲ್ಲ ಸುದ್ದಿ ಆಗುತ್ತೆ. ಕೆಲವರು ಅದು ಯಾರ್ದೋ ಫೋಟೋ, ಅದು ಯಾರ್ದೋ ಹೆಸರು, ಏನೋ ಒಂದಿದು, ಅದೇನು ಅಲ್ಲಿ AV ರವಿ ಅಂತಾನೆ ಇದೆಯಲ್ಲ, ಇರ್ಬೋದು, ಏನೋ ಈ ಥರ ಒಂದು ಎಲ್ಲ ತಳಮಳ ಎಲ್ಲ ಶುರುವಾಗ್ತಾನೇ ಇರ್ತದೆ. ಈ ಶುರುವಾದ ತಳಮಳ ಏನಾಗುತ್ತೆ ಅಂದರೆ, ಸೇಮ್ ಟೈಮಲ್ಲಿ ಮಂಗಳೂರಲ್ಲಿ ರಾಜ್ಯ ಸ್ಪರ್ಧೆ ಆಗುತ್ತೆ. ಇದು ಯೂನಿವರ್ಸಿಟಿ ಮಾತ್ರ, ಇದು ಅದು ರಾಜ್ಯ ಮಟ್ಟದ ಸ್ಪರ್ಧೆ ಆಗುತ್ತೆ. ಮಂಗಳೂರು ಮುಲ್ಕಿ ಬಪ್ಪನಾಡು ದುರ್ಗಾ ದೇವಸ್ಥಾನದಲ್ಲಿ ಮಂಟಪದಲ್ಲೊಂದು ರಾಜ್ಯ ಮಟ್ಟದ ದೇಹದಾಡ ಸ್ಪರ್ಧೆ ಶುರು ಆಗುತ್ತೆ. ಅದನ್ನು ಪೇಪರ್ಲಿ ಓದ್ತೀನಿ. ನಮ್ಮ ಅಣ್ಣ ಹತ್ರ ಬಂದು ಹೇಳ್ತೀನಿ, ಅಣ್ಣ ಈ ಥರ ಬೆಂಗಳೂರಲ್ಲಿ ಇದು ಮಂಗಳೂರಲ್ಲಿ ಸ್ಪರ್ಧೆ ಇದೆ ಅಂತೆ. ಮಂಗಳೂರು ಎಲ್ಲಿದೆ ನನಗೆ ಗೊತ್ತಿಲ್ಲ, ಹೆಂಗೆ ಹೋಗೋಕೆ ಗೊತ್ತಿಲ್ಲ ನನಗೆ, ಕಾಸಿಲ್ಲ, ಏನು ಮಾಡೋದು ಅಂದಾಗ ನಮ್ಮ ಅಣ್ಣನಿಗೆ ಅವತ್ತು ಸಂಬಳ, ಸ್ಯಾಲ್ರಿ ಡೇ. ಸ್ಯಾಲ್ರಿ ತೊಗೊಂಡು ನಮ್ಮ ಅಣ್ಣ ಬಾ ಅಂತ ವೇಟ್ ಮಾಡಿಸ್ಬಿಟ್ಟು ಸ್ಯಾಲ್ರಿ ತೊಗೊಂಬಂದು ನನಗೆ ಊಟ ಕೊಡಿಸ್ತಾರೆ, ತಿನ್ನಿಸ್ಬಿಟ್ಟು ಮೆಜೆಸ್ಟಿಕ್ ಬಸ್ ಕರ್ಕೊಂಬಂದು ಮುಲ್ಕಿ ಹೋಗಿ ಸ್ಪರ್ಧೆಗೆ ಹೋಗ್ತೀನಿ. ಸ್ಪರ್ಧೆಗೆ ಹೆಸರು ಕೊಟ್ಟಾಗ ಏನಾಗುತ್ತೆ, ನಿಮ್ಮನ್ನ ಸೇರಿಸ್ಕೊಳ್ಳಲ್ಲ ಅಂತಾರೆ. ಯಾಕೆಂದರೆ ಅಲ್ಲಿ ರೆಕಗ್ನೈಸ್ ಆಗಿರಬೇಕು, ಅಸೋಸಿಯೇಷನ್ ಹೆಸರು ಬರ್ಸಿರ್ಬೇಕು, ಇಂಥ ಜಿಮ್ಮಿಂದ ಇಂಥ ಊರು ಅಂತ ಬರ್ಸಿರ್ಬೇಕು. ನನಗೆ ಗೊತ್ತಿಲ್ಲ, ಅವರು ತೊಗೊಳಲ್ಲ ಅಂತಾರೆ. ಅವಾಗ ಏನು ಮಾಡೋದು ಅಂದಾಗ ನಾನು ಇನ್ನೊಬ್ರು ನೆನೆಸ್ಕೊ, ಸ್ಟೀವ್ಸ್ ಕ್ಲಬ್ನ ಸ್ಟೀವ್ಸ್ ಅಂತ ಇದ್ದಾರೆ, ಸ್ಟೀಫನ್ ಅಂತ, ಇಲ್ಲೇ ಶಿವಾಜಿನಗರ ಬೆನ್ಸನ್ ಟೌನಲ್ಲಿದ್ದಾರೆ. ಅವರಿಗೆ ಚರ್ಚ್ ಫಾದರ್ ಆಗಿದ್ದಾರೆ. ಅವ್ರೇನು ಮಾಡ್ತಾರೆ, ಪಕ್ಕದಲ್ಲಿರ್ತಾರೆ, ನೋಡ್ತಾರೆ, ಸರ್ ನೀವು ನಮ್ಮ ಕ್ಲಬ್ಬಿಂದ ಆಡಿ ನನ್ನ ಹೆಸರು ಬರ್ಸ್ತೀರಿ ಅವ್ರ ಕ್ಲಬ್ಬಿಂದ ಹೆಸರು ಬರ್ಸ್ತಾರೆ. ನೀವು ನಂಬೋದಿಲ್ಲ, ಇಡೀ ರಾಜ್ಯಕ್ಕೆ ನನಗೆ 3ನೇ ಸ್ಥಾನ ಸಿಗ್ತದೆ. ಬಸ್ಸಲ್ಲಿ ಬರ್ತೀನಿ ನಾನು, ಇಲ್ಲಿಗೆ ಮಂಗಳೂರಿಗೆ, ಮುಲ್ಕಿ ಟು ಮಂಗಳೂರು 18 ಕಿಲೋಮೀಟರ್ ಆಗುತ್ತೆ. ಬಸ್ಸಲ್ಲಿ ಬರ್ತೀನಿ. ಆ ಬಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ, MS ಸುಮಿತ್ರ ಕುಮಾರ್ ಅಂತ ಇದ್ದಾರೆ, ಅವರು ದೊಡ್ಡ ಗ್ರೇಟು ಫಿಸಿಕಲ್ ಡೈರೆಕ್ಟರ್, ಮಂಗಳೂರು ಕಸ್ತೂರ್ಬಾ ಕಾಲೇಜಲ್ಲಿ ಇರ್ತಾರೆ. ಅವರು ತಯಾರು ಮಾಡಿದಂಥ ಶಿಷ್ಯರು ಹುಡುಗರು ಇದ್ದಾರಲ್ಲ, ಅವರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ, ಇಂಟರ್ನ್ಯಾಷನಲ್ ಎಲ್ಲ ಹೆಸರು ಮಾಡೋದು ಅವರೇ. ಬಾಡಿ ಬಿಲ್ಡಿಂಗ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, 3rd ಪ್ಲೇಸ್ ಬರೋದಿಲ್ಲ ಮಂಗಳೂರಿಗೆ, ಬೇರೆ ಯಾರಿಗೂ ಕೊಡೋದು. ಅಷ್ಟು ನೀಟಾಗಿರ್ತಾರೆ, ಅಷ್ಟು ಕಷ್ಟಪಟ್ಟಿರ್ತಾರೆ. ಅಂಥ ಕೋಚು ನನ್ನನ್ನು ಬಸ್ಸಲ್ಲಿ ಕರೆದು ನನಗೆ ಬೆನ್ಸ್ ಅವ್ರಿಗೆ ಪಕ್ಕ ಕೂರಿಸಿ ಹೇಳ್ತಾರೆ, ರವಿ ಅವರೇ ನೀವು ತುಂಬ ಚೆನ್ನಾಗಿದೆಯಾ, ನಿನ್ನ ಬಾಡಿಲಿ ಒಳ್ಳೆ ಕ್ವಾಲಿಟಿ ಇದೆ, ನೀನು ದೊಡ್ಡ ಬಾಡಿ ಬಿಲ್ಡರ್ ಆಗ್ತೀಯಾ, ಆದರೆ ನೀನು ಮಾಡಬೇಕಾಗಿರೋದು ಇಂಥ ಐಟಮ್ ಇದೆಲ್ಲ ಮಾಡು ಅಂತ ಹೇಳ್ಬಿಟ್ಟು ನನಗೆ ರೆಡಿ ಮಾಡಿಸ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ನನಗೆ ಎಷ್ಟು ಸ್ಫೂರ್ತಿ ಆಗ್ತದೆ ಅಂದರೆ, ಅವ್ರು ನನ್ನ ಕರೆದು ಮಾತಾಡೋದು ತಮಾಷೆ ಅಲ್ಲ. ಅಲ್ಲಿಂದ ಬಂದು ನಾನು ಮತ್ತೆ ರೆಡಿಯಾಗಿ ಮತ್ತೆ ನಾನು ಒಂದು ಡೇ ಆ್ಯಂಡ್ ನೈಟ್ ಮಾಡಿ ಎಕ್ಸಸೈಸ್ ಮಾಡಿ ಮತ್ತೆ ಅದೇ ಮಂಗಳೂರಲ್ಲಿ ಮಿಸ್ಟರ್ ಕರ್ನಾಟಕ ಅಂತ ಇನ್ನೊಂದು ಬಾಡಿ ಬಿಲ್ಡಿಂಗ್ ಸ್ಪರ್ಧೆ ಆಗ್ತದೆ. ನಾನು ಅದೇ ರವಿ ಹೋಗಿ ಅದೇ MS ಸುಮಿತ್ರ ಕುಮಾರ್ ಶಿಷ್ಯಂದ್ರನ್ನೆಲ್ಲ ಸೋಲಿಸಿ ಮಿಸ್ಟರ್ ಕರ್ನಾಟಕ ಪ್ರಶಸ್ತಿ ತಗೋತೀನಿ. ಜರ್ನಿನೇ ಎಷ್ಟು ಚೆನ್ನಾಗಿದೆ ಸರ್ ಕೇಳೋದಕ್ಕೆ, ತುಂಬಾ ಖುಷಿ ಆಗುತ್ತೆ. ಹೌದು, ಮತ್ತೆ ನಿಮ್ಮ ಜರ್ನಿನ ಕೇಳ್ತಾ ಇದ್ರೆ ಮೋಟಿವೇಶನ್ ಆಗುತ್ತೆ ನೋಡೋರ್ಗು. ಏನಕ್ಕಂದ್ರೆ ಬಾಡಿ ಬಿಲ್ಡಿಂಗ್ ಅಂದ್ರೆ ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಬಟ್ ಎರಡನ್ನೂ ಕಂಬೈನ್ ಮಾಡಿ ನೋಡಿದಾಗ, ಯಾರ್ದಾದ್ರೂ ಒಬ್ರು ಜರ್ನಿ ನೋಡಿದಾಗ ಅಷ್ಟೇ ನಮಗೆ ಅರ್ಥ ಆಗೋದು ಇದರಲ್ಲಿ ಏನಿದೆ, ಇದು ಆ್ಯಕ್ಚುಲ್ ಆಗಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಅವಾಗಷ್ಟೇ ಗೊತ್ತಾಗೋದು. ಓಕೆ ಸರ್, ನಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಸ್ನೇಹಿತರೆ, ನಿಮ್ಗೆ ಒಳ್ಳೆಯದಾಗಲಿ. ಉದಯ TV ನೋಡ್ತಾರೆ, ನಗಿಸ್ತಾರೆ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ,
ನಮ್ಮ ಜಿಮ್ ರವಿ ಅವ್ರಿಗೆ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಟೀಮಲ್ಲಿ ಹೇಗೆ ಮೋಸ ಆಯಿತು, ಅವ್ರು ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರು, ಹಾಗೆ ಅದು ಹೇಗೆ ಬಾಡಿ ಬಿಲ್ಡಿಂಗಿಗೆ ಲೀಡ್ ಆಯಿತು ಎಲ್ಲವನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡ್ವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಹಾಗಾದರೆ ನನ್ನ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಸಣ್ಣ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. Spotlight.